ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನು, ವಿಶ್ವಗುರು, ಸ್ತ್ರೀಕುಲೋದ್ಧಾರಕ, ಮಹಾಮಾನವತಾವಾದಿ ಮಂತ್ರಪುರುಷ ಅಪ್ಪ ಬಸವಣ್ಣನವರನ್ನು ಹಾಗೂ ಎಲ್ಲ ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಪೂಜ್ಯರ ಪಾದಗಳಲ್ಲಿ ಭಕ್ತಿಯ ಶರಣುಗಳನ್ನು ಸಲ್ಲಿಸುತ್ತಾ ಈ ಬೆಳಗಿನ ಶುಭ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಸ್ತ್ರೀ ಕುಲೋದ್ಧಾರಕಿ, ಜಗದೋದ್ಧಾರಕಿ ಮಾತೆ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಪೂಜ್ಯ ಮಾತಾಜಿಯವರು ರಚನೆ ಮಾಡಿರ್ತಕ್ಕಂಥ ತರಂಗಿಣಿ ಕಾದಂಬರಿಯನ್ನು ಆಧರಿಸಿ ನಾವೆಲ್ಲರೂ ನೋಡ್ತಾ ಇದ್ದೀವಿ. ಭಾಗ 1 ಉಗಮ, ಅದರಲ್ಲಿ ಅಧ್ಯಾಯ 4, 3 ಅಧ್ಯಾಯ ನಾವು ನೋಡಿದ್ವಿ. 4ನೇ ಅಧ್ಯಾಯ ಸಂಕಲ್ಪ ಸಿದ್ಧಿ, ಅದನ್ನ ನಾವು ಇವತ್ತು ನೋಡೋಣ. ಸಂಕಲ್ಪ ಸಿದ್ಧಿ ಅಂದ ತಕ್ಷಣ ನಿಮಗೆಲ್ಲರಿಗೂ ಈಗ, ಯಾಕಂದ್ರೆ 3 ಅಧ್ಯಾಯ ಕೇಳಿದಿರಲ್ಲ, ಒಂದು ಕಲ್ಪನೆ ಬರುತ್ತೆ. ಸಂಕಲ್ಪ, ಏನ್ ಸಂಕಲ್ಪ ಮಾಡ್ಕೊಂಡಿದ್ದಾರೆ? ಅವರಿಗೆ ಎಲ್ಲ ಇರುತ್ತೆ. ಏನು, ಉಡುತಡಿಯಲ್ಲಿ ಒಳ್ಳೆಯ ವ್ಯಾಪಾರಸ್ಥರಿರ್ತಾರೆ. ಅವ್ರಿಗೇನು ಆರ್ಥಿಕವಾಗಿ ಹಾಗೆ ಸಾಮಾಜಿಕವಾಗಿ ಕೂಡ ಅವ್ರಿಗೆ ಊರಲ್ಲಿ ತುಂಬಾ ಗೌರವ, ಪ್ರೀತಿ, ವಿಶ್ವಾಸ ಗಳಿಸ್ಕೊಂಡಿರ್ತಾರೆ ದಂಪತಿಗಳು. ಅವ್ರಿಗೇನು ಕಡಿಮೆ ಇರೋದಿಲ್ಲ. ಅದೇ ರೀತಿ ತುಂಬಾ ಸದ್ಗುಣವಂತ ದಂಪತಿಗಳು, ಭಕ್ತಿ ಜೀವಿಗಳು, ದೇವರ ಧ್ಯಾನ, ಪೂಜೆ, ಇದರಲ್ಲಿ ಓದು, ಇದರಲ್ಲಿ ತಮ್ಮ ಜೀವನವನ್ನ ಸಂತೋಷವಾಗಿ ಆನಂದವಾಗಿ ಕಳೀತಾ ಇರ್ತಾರೆ. ಸೊ ಅವ್ರಿಗೆ ಒಂದೇ ಒಂದು ಕೊರತೆ, ಮನೆಯಲ್ಲಿ ಆಟ ಆಡ್ತಾ ಅವರಿಗೆ ಮುದ್ದು ಮಾಡ್ತಾ ಒಂದು ಮಗು ಇರಲಿಲ್ಲ. ಮಗುವಿನ ಕೊರತೆ ಒಂದು ಅವ್ರಿಗಿತ್ತು. ಅದನ್ನು ಬಿಟ್ಟು ಪರಮಾತ್ಮ ಅವ್ರಿಗೇನು ಕೊರತೆ ಮಾಡಿರ್ಲಿಲ್ಲ. ಹೀಗೆ ಜೀವನ ನಡೀತಿರ್ಬೇಕಾದ್ರೆ ಓಂಕಾರ ಶೆಟ್ಟಿಯವರಂತರೂ ಅವರು ಅಭ್ಯಾಸಿಗಳು, ಓದು, ಅಧ್ಯಯನ ಇದರಲ್ಲಿ, ಆಮೇಲೆ ತನ್ನ ಅಂಗಡಿಯ ವ್ಯವಹಾರ, ಅದರಲ್ಲಿ ತನಗೆ ಸಂಸಾರದಲ್ಲಿ ಇರ್ತಕ್ಕಂಥ ಕೊರತೆಯನ್ನ ಮರೆತು ಬಿಡ್ತಿದ್ದ. ಯಾವ ಕೊರತೆ? ಮಗು ಇಲ್ಲ ಅನ್ನೋ ಕೊರತೆಯನ್ನ ಮರೆತು ಬಿಡ್ತಿದ್ದ. ಸೊ ಅವನು ವಿಶಾಲವಾದ ಮನೋಭಾವ ಇರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಯಾರು? ಓಂಕಾರ ಶೆಟ್ಟಿಯವರು. ಆದ್ರೆ ಲಿಂಗಮ್ಮಂದ್ ಹಾಗಲ್ಲ. ಗೊತ್ತಲ್ಲ, ಹೆಣ್ಮಕ್ಳಿಗೆ ಮನೇಲೇ ಇರ್ಬೇಕು, ಮನೆ ಅಕ್ಕಪಕ್ಕ ಹೆಂಗಸರ ಜೊತೆ ಕಾಲ ಕಳಿಬೇಕು. ಎಲ್ಲರನ್ನು ಲಿಂಗಮ್ಮನ್ ತರ, ಓಂಕಾರ ಶೆಟ್ಟಿಯವ್ರ ತರ ವಿಶಾಲ ಮನೋಭಾವದಲ್ಲಿ ಇರ್ಬೇಕಲ್ಲ. ಮನೆಯಲ್ಲಿ ನಮ್ಮ ಹಿರಿಯರೇ ಇರೋದಿಲ್ಲ. ಮಕ್ಕಳಾಗದೇ ಇದ್ರೆ ಅಯ್ಯೋ, ಆಗ್ಲೇ ಅತ್ತೆ ಮಾವ ಶುರು ಮಾಡ್ಬಿಡ್ತಾರೆ. 10 ವರ್ಷ 12 ವರ್ಷ ಆಯ್ತಂದ್ರೆ ಸಾಕು, ನಮ್ಮ ವಂಶದ ಕುಡಿ ಬೆಳಿಬೇಕಲ್ಲ, ಮಗನಿಗೆ ಇನ್ನೊಂದು ಮದ್ವೆ ಮಾಡ್ಬಿಡೋಣ, ಈಕೆಗೆ ಯಾಕೋ ಮಕ್ಳು ಆಗ್ತಾ ಇಲ್ಲ ಅಂತ ಯೋಚನೆ ಶುರು ಆಗ್ತಿರ್ತದೆ. ಸೊ ಈ ಒಂದು ಮನೋಭಾವದ ಜನ ಅವತ್ತಿಗೂ ಇದ್ರು. ಯಾರು? ಅಕ್ಕ ಮಹಾದೇವಿ ಕಾಲದಲ್ಲಿ 12ನೇ ಶತಮಾನದಲ್ಲೂ ಇದ್ರು, ಇವಾಗ್ಲೂ ಇರ್ತಾರೆ, ಮುಂದೇನೂ ಇರ್ತಾರೆ. ಆ ಮನೋಭಾವ ಇವಾಗ ಕಡಿಮೆ ಆಗಿದೆ ಅಂತ ಹೇಳ್ಬಹುದು. ಆದ್ರೂ ಕೂಡ ಮಕ್ಕಳು ಇದ್ರೇನೆ ಚಂದ, ಮನೆಯಲ್ಲಿ ಮಕ್ಕಳು ಆದ್ರೇನೆ ನಮ್ಮ ಜೀವನಕ್ಕೆ ಮುಕ್ತಿ ಅನ್ನೋ ಭಾವ ಎಲ್ಲ ಒಂದು ಮನಸ್ಸಿನ ಮೂಲಲ್ಲಿ ಎಲ್ಲರಿಗೂ ಇರುತ್ತೆ. ಅದು ಒಂದ್ ಕಡೆ ಇರ್ಲಿ. ಇಲ್ಲಿ ಲಿಂಗಮ್ಮನವ್ರದ್ದು ಹಂಗಲ್ಲ. ಅಕ್ಕಪಕ್ಕದ ಮನೆಯವ್ರ ಮಾತೆಲ್ಲ ಕೇಳ್ಬೇಕಲ್ಲ. ಅವ್ರ ಚುಚ್ಚು ಮಾತುಗಳ, ಅವರು ಏನೋ ಪಾಲನೇತ್ರ ಏನಾರ ಮನೆಯಲ್ಲಿ ನಡೀತಲ್ಲ, ತೊಟ್ಟಿಲ್ ಕಾರಣದ ದಿನ ಅವ್ರಿಗೆ ಅವಮಾನ ಆಯ್ತಲ್ಲ, ಸೊ ಅದು ಅವ್ರಿಗೆ ಸ್ವಾಭಿಮಾನವನ್ನ ಕೇಳಿಸಿರುತ್ತೆ. ಇಲ್ಲ, ಅದು ತುಂಬಾ ಅವ್ರಿಗೆ ಮನಸ್ಸಲ್ಲಿ ಬೇರೆಯವ್ರು ಬಿಟ್ಟಿರುತ್ತೆ. ಯಾಕೆ ಇವರು ಈ ರೀತಿ ನನಗೆ ಅವಮಾನ ಮಾಡಿದ್ರು, ನನಗೆ ಮಕ್ಕಳು ಆಗ್ಲೇಬೇಕು, ಮಕ್ಕಳನ್ನ ಪಡಿಲೇಬೇಕು ಅಂತ ನಿರ್ಧಾರ ಮಾಡಿ, ಏನೇ ಆಗ್ಲಿ ಗುರುಗಳು ನನ್ನನ್ನ ಅಲ್ಪ ಬುದ್ಧಿಯವಳು ಅಂತ ತಿಳ್ಕೊಂಡ್ರು ಪರವಾಗಿಲ್ಲ, ನಾನು ಗುರುಗಳಿಗೆ ಕೇಳ್ತೀನಿ ಅಂತ ಸಂಕಲ್ಪ ಮಾಡ್ಕೊಳ್ತಾರೆ. ಸೊ ಇಬ್ರು ದಿನನಿತ್ಯದ ಇವ್ರದ್ದು ಪರಿಪಾಠ ಏನು? ಬೆಳಗ್ಗೆ ಎದ್ದು ದೇವರ ಪೂಜೆ, ಲಿಂಗ ಪೂಜೆ, ಧ್ಯಾನ ಮುಗಿಸ್ಕೊಂಡು, ಎಷ್ಟೇ ಕಷ್ಟ ಇದ್ರೂ ಕೂಡ ದಿನನಿತ್ಯದ ದಿನಚರಿ ಇವ್ರದ್ದು ಒಂದು ಬದಲಾವಣೆ ಆಗ್ತಿರ್ಲಿಲ್ಲ. ತುಂಬಾ ಭಕ್ತಿ ಜೀವಿಗಳು. ಸರಿ ಆಯ್ತು, ಮಠಕ್ಕೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ದಿನಚರಿ ಮುಗಿಸ್ಕೊಂಡು ಎಲ್ಲ ಹಣ್ಣು ಹಂಪಲು ಪೂಜೆ ಸಾಮಾನೆಲ್ಲ ತಗೊಂಡು ಗುರುಲಿಂಗ ಶಿವಾಚಾರ್ಯರ ಮಠಕ್ಕೆ ಹೋಗ್ತಾರೆ. ಗುರುಲಿಂಗ ದೇವರಾಗಿದ್ದಾರೆ ಇವಾಗಲೇ ಅವರು. ಸರಿ, ಮಠದ ಕಡೆ ಹೋಗ್ತಾರೆ ಪೂಜೆ ಪ್ರಾರ್ಥನೆಗೆ. ಮನಸ್ಸಿನಲ್ಲಿ ನಿರ್ಧಾರ ಮಾಡ್ಕೊಂಡು ಹೋಗಿರ್ತಾರೆ, ಕೇಳ್ಬೇಕು ಗುರುಗಳಿಗೆ ಇವತ್ತು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ಕೊಂಡು ಹೋಗ್ತಾರೆ. ಸಂಜೆ
ಆಗಿರುತ್ತೆ. ಸಾಯಂಕಾಲ ಪ್ರಾರ್ಥನೆಗೆ ಹೋಗ್ತಾರೆ. ಇನ್ನೇನು ಪ್ರವಚನಕ್ಕೆ ಸಿದ್ಧರಾಗಿ ಇಲ್ಲಿ ಮಾತಾಜಿಯವರು ಗುರುಗಳ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತಾರೆ. ಅಂದ್ರೆ ಗುರುಗಳು ಕೂಡ ಕಲ್ಯಾಣದಿಂದ ಏನು ಶ್ರೀಗಿರಿಗೆ ಹೋಗುವಾಗ ಕಲ್ಯಾಣಕ್ಕೆ ಹೋಗ್ಬಿಟ್ಟು ಬಸವಣ್ಣವ್ರ ಕಡೆ ದೀಕ್ಷೆ ತಗೊಂಡು ತೆಗೆದುಕೊಂಡು ಬಂದಿರ್ತಾರೆ. ಗುರುಲಿಂಗ ದೇವರಾಗಿ ನಾಮಕರಣ ಆಗಿರ್ತಾರೆ. ಸೊ ಅವರು ಕೂಡ ತುಂಬಾ ಅವ್ರ ವ್ಯಕ್ತಿತ್ವದ ಬಗ್ಗೆ ಮಾತಾಜಿ ಅವರು ತುಂಬಾ ಚೆನ್ನಾಗಿ ಬರೀತಾರೆ. ಅಂದ್ರೆ ಅಷ್ಟು ಸಾಧನೆಯನ್ನ ಮಾಡ್ತಾರೆ ಗುರುಲಿಂಗ ದೇವರು. ಅವರ ಮುಖದಲ್ಲಿರ್ತಕ್ಕಂಥ ತೇಜಸ್ಸು, ಅವರ ಸಾಧನೆಯ ಕಳೆ, ದೊಡ್ಡ ಏನು ದೇಹ ಶರೀರವನ್ನ ಹೊಂದಿರ್ತಾರೆ. ನೀಳವಾದ ಶರೀರ, ನೋಡೋದು ತುಂಬಾ ಕಾಂತಿಯುಕ್ತವಾದ ಶರೀರ ಹೊಂದಿರ್ತಾರೆ ಗುರುಲಿಂಗ ದೇವರು. ಇವರ ಏನು ಪ್ರಾರ್ಥನೆಗೆ ಸಿದ್ಧರಾಗಿ ಇನ್ನೇನು ವೇದಿಕೆಯನ್ನು ಏರ್ಬೇಕಾದ್ರೆ ಓಂಕಾರ ಶೆಟ್ಟಿ ಮತ್ತು ಲಿಂಗಂನವರು ಬರ್ತಾರೆ. ಅವ್ರ ಕಡೆ ಒಂದು ವಾತ್ಸಲ್ಯದ ದೃಷ್ಟಿಯನ್ನ ಬೀರ್ತಾರೆ ಗುರುಗಳು. ಆಯ್ತು, ಇನ್ನೇನ್ ಪ್ರಾರ್ಥನೆ ಶುರು ಆಗುತ್ತೆ ಅಂದ್ಬಿಟ್ಟು ಅವರು ಕೂಡ ಬಂದು ಪ್ರಾರ್ಥನೆಯಲ್ಲಿ ಕೂತ್ಕೊಳ್ತಾರೆ. ಇಬ್ರು ದಂಪತಿಗಳು, ಎಲ್ರು ಜನ ಸೇರಿರ್ತಾರೆ. ಇನ್ನೇನು ಪ್ರಾರ್ಥನೆ ಗಂಟೆ ಹೊಡೆಯುತ್ತೆ, ಅವಾಗ ಬಂದು ಕೂತ್ಕೊಳ್ತಾರೆ. ಅಲ್ಲಿ ಪ್ರಾರ್ಥನೆ ಶುರು ಆಗುತ್ತೆ. ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ, ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ, ಬಸವ ಬಸವ ಎಂಬುದೇ ಭಕ್ತಿ ಕಾಣ, ಬಸವ ಬಸವ ಎಂಬುದೇ ಭಕ್ತಿ ಕಾಣ, ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ, ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ, ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಧ್ಯಾನಕ್ಕೆ ಮೂಲ, ಹಮ್ಮು ಬಿಮ್ಮಳಿದ ಅನವರತ ಶಿವ ನೀನು, ಎನ್ನ ಕರಸ್ಥಲದ ಕಳೆ ನೀನು, ಹಮ್ಮು ಬಿಮ್ಮಳಿದ ಅನವರತ ಕಳೆ ನೀನು, ಎನ್ನ ಕರಸ್ಥಲದ ಕಳೆ ನೀನು, ಎನ್ನ ಮನೋ ಮಧ್ಯದ ಸ್ವಯಂ ಜ್ಯೋತಿ ನೀನು, ಅಮರೇಶ್ವರ ಲಿಂಗದ ಕಳೆ ನೀನು, ಸಂಗನ ಬಸವಣ್ಣ ಸಂಗನ ಬಸವಣ್ಣ, ಉತ್ತಿ ಬಿತ್ತುವ ಮಂತ್ರ ಬಿತ್ತಿ ಬೆಳೆಯುವ ಮಂತ್ರ, ಉತ್ತಿ ಬಿತ್ತುವ ಮಂತ್ರ ಬಿತ್ತಿ ಬೆಳೆಯುವ ಮಂತ್ರ, ಸತ್ಯ ಶಿವ ಮಂತ್ರ ನಿನ್ ಹೆಸರು, ಸತ್ಯ ಶಿವ ಮಂತ್ರ ನಿನ್ ಹೆಸರು ಬಸವಯ್ಯ, ಸತ್ ಮರ್ತ್ಯದೊಳು ಮಂತ್ರ ಜೀವನಕ್ಕೆ, ಮರ್ತ್ಯದೊಳು ಮಂತ್ರ ಜೀವನಕ್ಕೆ. ಹೀಗೆ ಪ್ರಾರ್ಥನೆಯ ನಿನಾದ ಎಲ್ಲರ ಮನಸ್ಸನ್ನು ಆವರಿಸಿರುತ್ತೆ. ಭಕ್ತಿಯಿಂದ ಗುರುಗಳ ಏನು ಪ್ರವಚನ ನಡೆಯುತ್ತೆ. ಪ್ರವಚನದ ನಂತರ ಎಲ್ಲರೂ ಕೂಡ ಪೂಜ್ಯರ ಆಶೀರ್ವಾದವನ್ನ ಪ್ರಸಾದವನ್ನ ತೆಗೆದುಕೊಂಡು ಎಲ್ಲರೂ ಚದುರ್ತಾರೆ, ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಾರೆ. ಇನ್ನು ಓಂಕಾರ ಶೆಟ್ಟಿ ಲಿಂಗಮ್ಮ ಮಾತ್ರ ಹಾಗೆ ಕೂತಿರ್ತಾರೆ. ಗುರುಗಳು ಗಮನಿಸ್ತಾರ ಅವರನ್ನ. ಇಬ್ರಿಗೂ ಏನೋ ಕೇಳೋದಿದೆ ಅನ್ಸುತ್ತೆ, ಆಯ್ತು ಅಂತ ಹೇಳ್ಬಿಟ್ಟು ಅವ್ರ ಕಡೆ ದೃಷ್ಟಿ ಬೀರಿ ಅವರನ್ನ ಕರೀತಾರೆ ಹತ್ರಕ್ಕೆ. ಗುರುಗಳ ಹತ್ರ ಬಂದು ಪಾದ ಮುಟ್ಟಿ ನಮಸ್ಕಾರ ಮಾಡಿ ಇಬ್ರು ಕೂತ್ಕೊಳ್ತಾರೆ. ಏನು ಓಂಕಾರ ಶೆಟ್ಟಿ ಲಿಂಗಮ್ಮನವರು ಏನೋ ಕೇಳೋದಿದೆ ಅನ್ಸುತ್ತೆ, ಏನ್ ಸಮಾಚಾರ ಅಂತ ವಿಚಾರಿಸ್ತಾರೆ. ಈಗ ಇಲ್ಲ ಗುರುಗಳೇ, ಮತ್ತೆ ನನ್ನ ಲಿಂಗ ಮತ್ತೆ ಒಂದು ಚಿಂತೆಯಲ್ಲಿದ್ದಾಳೆ, ಅವಳಿಗೆ ವಾತ್ಸಲ್ಯದ ಆಸೆ ಆಗ್ಬಿಟ್ಟಿದೆ, ವಾತ್ಸಲ್ಯದ ಬಯಕೆ ಜಾಸ್ತಿ ಆಗಿದೆ. ನಾನಂತರೂ ನನ್ನ ವ್ಯವಹಾರದಲ್ಲಿ ಒಂದು ಆ ಕೊರತೆಯನ್ನು ನಾನು ಮರಿತಾ ಇದ್ದೀನಿ. ನನಗದೇನು ಕೊರತೆ ಅನ್ಸಿಲ್ಲ. ಭಗವಂತ ನಮ್ಗೆ ಎಲ್ಲವನ್ನು ಕೊಟ್ಟಿದ್ದಾನೆ. ಆದ್ರೆ ಅವಳಿಗೆ ಮಾತ್ರ ಅದು ಏನೋ ಮನಸ್ಸಿನ ಮೂಲೆಯಲ್ಲಿ ಕೂತ್ಬಿಟ್ಟಿದೆ. ಅದು ದೇವರಿಗೆ ಸವಾಲ್ ಹಾಕ್ತೀನಿ ಅಂತ ಇವತ್ತು ಸಿದ್ಧಳಾಗಿ ಬಂದಿದ್ದಾಳೆ ನಿಮ್ಮ ಹತ್ರ ಕೇಳ್ಬೇಕು ಅಂತ. ಅವಳಿಗೆ ಮಗು ಬೇಕಂತೆ, ಕೇಳು ಲಿಂಗ ಅಂತ ಹೇಳ್ಬಿಟ್ಟು ಹೆಂಡತಿಗೆ ಹೇಳ್ತಾನೆ. ಅವಳಿಗೆ ನಾಚಿಕೆ ಆಗತ್ತೆ ಕೇಳಕ್ಕೆ ಗುರುಗಳ ಮಂತೆ. ನೀವೇ ಹೇಳ್ಬೋದಲ್ಲ ಅಂತ ಹೇಳ್ತಾಳೆ ಗಂಡಂಗೆ. ಇಲ್ಲ ಗುರುಗಳೇ, ಈಗ ಅವಳಿಗೆ ಮಗು ಬೇಕೇ ಬೇಕು. ಈಗ ಮನೆಯಲ್ಲೆಲ್ಲ ಅಕ್ಕಪಕ್ಕದವ್ರ ಜನ ಎಲ್ಲ ಚುಚ್ಚು ಮಾತುಗಳಂತ ಅವಳು ತುಂಬಾ
ಕೊರಗ್ತಾ ಇದ್ದಾಳೆ, ಮನೇಲಿ ಅದೇ ವಿಷಯದಲ್ಲಿ ಕೊರಗ್ತಾ ಇರ್ತಾಳೆ. ನಾನು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ, ಅದಕ್ಕೆ ಗುರುಗಳ ಮುಂದೆ ಬೇಡಿಕೆ ಇಡೋಣ ಅಂತ ಬಂದಿದ್ದಾಳೆ. ಇನ್ನೊಂದು ವಿಷಯ, ಅವಳಿಗೆ ತನಗಾಗಿ ಬೇಡವಂತೆ ಮಗು, ಅಕ್ಕಪಕ್ಕದವ್ರ ಜೊತೆ ತನ್ನ ತಾಯ್ತನವನ್ನ ತೋರ್ಸ್ಕೊಳ್ಳಿಕ್ಕೆ, ಸಮಾಜದಲ್ಲಿ ಸಮಾಜಕ್ಕೆ ಅದನ್ನ ತೋರ್ಸ್ಕೊಳ್ಳಿಕ್ಕೆ ಮಗು ಬೇಕಂತೆ, ತನಗಾಗಿ ಬೇಡವಂತೆ. ಈ ರೀತಿ ಹೇಳ್ತಿದ್ದಾಳೆ ಅಂತ ಹೇಳ್ಬಿಟ್ಟು ತಮಾಷೆ ಮಾಡ್ತಾ ನಗ್ತಾ ಹೇಳ್ತಾನಂತೆ. ಅವಾಗ ಗುರುಗಳು, ಹೌದೇನಮ್ಮ ಲಿಂಗಮ್ಮ, ಏನ್ ಸಮಾಚಾರ ನಿಂದು ಅಂತ ವಿಚಾರಿಸ್ತಾರೆ. ಯಾಕೆ ನೀನು ಇಷ್ಟು ಹಠ ಮಾಡ್ತಿದೀಯಾ? ಭಗವಂತ ಯಾವಾಗ ಯಾವ ಸಮಯದಲ್ಲಿ ಯಾರಿಗೆ ಏನ್ ಕೊಡ್ಬೇಕು, ಯಾರಿಗೆ ಯಾವುದು ಕೆಟ್ಟದ್ದು ಯಾವುದು ಒಳ್ಳೇದು ಅಂತ ಭಗವಂತನಿಗೆ ಗೊತ್ತಿರುತ್ತೆ. ಯಾಕೆ ನೀನು ಇಷ್ಟು ಭಕ್ತಿ ಜೀವಿ ಇದೆಯಾ? ಈ ಭಕ್ತಿನ ನೀವು ಕೂಲಿ ಅಂತ ತಿಳ್ಕೊಂಡು ಮಾಡ್ತಾ ಇದೀಯಾ ದೇವರಿಗೆ ಅಂತ ಗುರುಗಳು ತಮಾಷೆ ಮಾಡ್ತಾರೆ. ಅವಾಗ ಲಿಂಗಮ್ಮ ತಾಯಿ ಹೇಳ್ತಾಳೆ, ಇಲ್ಲ ಗುರುಗಳೇ, ನನಗೆ ಭಗವಂತ ಏನೂ ಕಡಿಮೆ ಮಾಡಿಲ್ಲ. ಆದ್ರೆ ನನಗೊಂದು ಪ್ರಶ್ನೆ ಮನಸ್ಸಲ್ಲಿ. ಇವಾಗ ಎಲ್ಲ ನಮ್ಮ ಅಕ್ಕಪಕ್ಕದ ಜನರಿದ್ದಾರೆ, ಯಾರ್ಯಾರನ್ನೂ ನಾನು ನೋಡ್ತೀನಿ, ಅವ್ರು ಎಷ್ಟು ಕೂಡ ಭಕ್ತಿ ಮಾಡಲ್ಲ. ಅವ್ರಿಗೆ ಕೇಳದಕ್ಕಿಂತ ಜಾಸ್ತಿ 1 ಅಲ್ಲ 2 3 4 ಮಕ್ಕಳನ್ನ ಕೊಡ್ತಾನೆ. ಅವ್ರನ್ನ ನಾವು ನೋಡ್ತೀವಿ, ಅಷ್ಟು ಒಳ್ಳೆಯ ಜೀವನ ನಡೆಸ್ತಾ ಇರೋದಿಲ್ಲ, ಭಕ್ತಿ ಜೀವನ ನಡೆಸ್ತಾ ಇರೋದಿಲ್ಲ. ಆದ್ರೂ ಕೂಡ ಭಗವಂತ ಅವ್ರ ಮೇಲೆ ಎಷ್ಟು ಕರುಣೆಯನ್ನ ಬೀರಿದ್ದಾನೆ. ಆದ್ರೆ ನಮಗೆ ಯಾಕೆ ಭಗವಂತ ಕರುಣೆ ಮಾಡ್ತಾ ಇಲ್ಲ, ಪ್ರಸಾದ ನೀಡ್ತಾ ಇಲ್ಲ? ಇದು ನಮ್ಮ ಭಕ್ತಿಯಲ್ಲಿ ಏನಾದ್ರೂ ಕೊರತೆಯೋ, ಅಥವಾ ಆ ಭಗವಂತನ ಮೇಲೆ ನಮಗೆ ಕರುಣೆನೇ ಇಲ್ವೋ, ಅಥವಾ ನಾವು ಮಾಡೋ ಭಕ್ತಿ ಏನಾದ್ರೂ ಕೊರತೆ ಇದೆಯೋ ಅಂತ ನನಗೆ ಪ್ರಶ್ನೆ ಮೂಡ್ತಾ ಇದೆ, ಮನಸ್ಸಲ್ಲಿ ಪ್ರಶ್ನೆ ಮೂಡ್ತಾ ಇದೆ. ಅದಕ್ಕೋಸ್ಕರ ನಾನು ನಿಮ್ಗೆ ಕೇಳೋದಕ್ ಬಂದೆ ಅಂತ ತಿಳ್ಕೊಂಡು ಹೇಳ್ತಾಳೆ. ಅವಾಗ ಗುರುಗಳು ಹೇಳ್ತಾರೆ, ನೋಡಮ್ಮ ಲಿಂಗಮ್ಮ, ಇವಾಗ ಒಂದು ಹೊಲದಲ್ಲಿ ಒಬ್ರದ್ದು ಹೊಲ ಇದೆ ಅಂತ ತಿಳ್ಕೊ, ಜಮೀನ್ದಾರ್ದು ಒಂದು ದೊಡ್ಡ ಹೊಲ ಇರುತ್ತೆ. ಅವ್ರ ಹೊಲಕ್ಕೆ ಕೆಲಸಗಾರನ್ನ ಕರೆಸ್ತಾರೆ. ಯಾರು? ಮನೆ ಯಜಮಾನ್ರು. ಕೂಲಿ ಆಳುಗಳನ್ನ ಕರೆಸ್ತೀವಲ್ಲ ನಾವು ನಮ್ಮ ಹೊಲಕ್ಕೆ, ಅದೇ ರೀತಿ ಕೂಲಿ ಆಳುಗಳು ಹೋಗ್ತಾರೆ. ಆ ಕೆಲಸದ ಮೇಲ್ವಿಚಾರಣೆ ಮಾಡ್ಲಿಕ್ಕೆ ಮನೆ ಮಕ್ಕಳು ಕೂಡ ಹೋಗ್ತಾರೆ. ಕೂಲಿ ಆಳುಗಳಿಗೆ ಏನ್ ಮಾಡ್ತೀವಿ ನಾವು? ದಿನಗೂಲಿ ಕೊಟ್ಟು ಕಳಿಸ್ಬಿಡ್ತೀವಿ ಅಲ್ವಾ? ಮನೆ ಮಕ್ಕಳಿಗೆ ಏನಾದ್ರೂ ದಿನಗೂಲಿ ಕೊಡ್ತೀವಾ? ಇಲ್ಲ, ಮನೆ ಮಕ್ಕಳಿಗೆ ದಿನಗೂಲಿ ಕೊಡಲ್ಲ. ಸೊ ಅವತ್ತು ಕೊಟ್ಬಿಟ್ಟು ಏನು ಕಳ್ಸಂಗಿಲ್ಲ. ಅವ್ರಿಗೆ ಮನೆ ಕೆಲಸ ನೋಡೋದು, ಎಲ್ಲ ಮೇಲ್ವಿಚಾರಣೆ ಮಾಡೋದು, ಮನೆಗೆ ಹೋಗೋದು. ಆದ್ರೆ ಮನೆ ಯಜಮಾನನಿಗೆ ಯಾರ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ? ಕೂಲಿ ಮಕ್ಕಳ ಮೇಲೆನಾ ಅಥವಾ ಮಕ್ಕಳ ಮೇಲೆನಾ ಅಂತ ಕೇಳಿದಾಗ ಲಿಂಗಮ್ಮ ಹೇಳ್ತಾಳೆ, ಇದೇನ್ ಗುರುಗಳೇ ಇಂಥ ಪ್ರಶ್ನೆ ಕೇಳ್ತೀರಾ? ಯಾವಾಗ್ಲೂ ಯಜಮಾನ್ರಿಗೆ ಮತ್ತೆ ಮನೆ ಮಕ್ಕಳ ಮೇಲೆ ತಾನೇ ಪ್ರೀತಿ ಜಾಸ್ತಿ ಇರೋದು. ಮತ್ತ ಅವ್ರಿಗೆ ಕೂಲಿ ಏನು ಕೊಡೋದಿಲ್ಲಲ್ಲ, ಆದ್ರೂ ಯಾಕೆ ಅವ್ರ ಮೇಲೆ ಪ್ರೀತಿ ಯಜಮಾನಿಗೆ ಅಂತ ಗುರುಗಳು ಕೇಳಿದಾಗ, ಇದೇನ್ ಗುರುಗಳೇ ನೀವ್ ಹೀಗೆ ಹೇಳ್ತೀರಾ? ಕೊನೆಗೆ ಅದೆಲ್ಲ ಜಮೀನಿಗೆಲ್ಲ ಅವರೇ ಒಡೆಯರಾಗ್ತಾರ ತಾನೆ ಅಂತ ಲಿಂಗಮ್ಮ ಉತ್ತರ ಕೊಡ್ತಾರೆ. ಆ ಎಲ್ಲ ಆಸ್ತಿಗೆಲ್ಲ ಅವರೇ ಒಡೆಯರ್ ತಾನೆ, ಅವ್ರಿಗೆ ಯಾಕೆ ಕೂಲಿ ಕೊಡ್ಬೇಕು ಅಂತ ಲಿಂಗಮ್ಮ ಹೇಳ್ತಾಳೆ. ಹಾಗೆ ತಾಯಿ, ಭಗವಂತ ಅಲ್ಪಮತಿಗಳಿಗೆ, ಅಲ್ಪ ಏನು ಬಯಕೆಗಳಿಗೆ ಉಳ್ಳವರಿಗೆಲ್ಲ ಅವ್ರಿಗೆ ಏನ್ ಬೇಕು ಕೊಟ್ಟು ಸುಮ್ನಾಗ್ಬಿಡ್ತಾನೆ. ಆದ್ರೆ ನಿಷ್ಠಾವಂತ ಭಕ್ತರಿಗೆ, ಪ್ರಾಮಾಣಿಕ ಭಕ್ತರಿಗೆ, ತನ್ನ ಮಕ್ಕಳು ಅಂತ ತಿಳ್ಕೊಂಡು, ಎಲ್ಲರೂ ಮಕ್ಕಳು ಅಂತ ತಿಳ್ಕೊಂತಾನೆ, ಆದ್ರೆ ನಿಷ್ಠಾವಂತ ಭಕ್ತರಿಗೆ, ಶ್ರಮಜೀವಿಗಳಿಗೆ, ಅವ್ರಿಗೆಲ್ಲ ಸದ್ಗುಣವಂತರಿಗೆ ಪರಮಾತ್ಮ ಈಗ ಸದ್ಯಕ್ಕೆ ಒಂದು ಕೊರತೆ ಮಾಡಿರಬಹುದು, ಕೊರತೆ ಮಾಡಿ ಪರೀಕ್ಷೆ ಮಾಡ್ತಾನೆ. ಮುಂದೊಂದಿನ ಅವ್ರಿಗೂ ಕೂಡ ಎಲ್ಲವನ್ನು ಕೂಡ ಕರುಣಿಸಿ ಅವರನ್ನ ಸಲಹೋ ಕೆಲಸ ಭಗವಂತ ಮಾಡೇ ಮಾಡ್ತಾನೆ. ಹಾಗೆ ನಿಮಗೆ ಭಗವಂತ ಪರೀಕ್ಷೆ ಮಾಡೋ ಕಾಲ ಇದು, ನೀನು ಯಾಕೆ ಇಷ್ಟು ಅಲ್ಪಮತಿ ಆಗ್ತಿದೀಯಾ ಅಂತ ಗುರುಗಳು ತಿಳಿಸಿ ಹೇಳಿದಾಗ ಅವಾಗೆ ಲಿಂಗಮ್ಮನ ಕಣ್ಣು ತೆರೆಯುತ್ತೆ. ಅವಾಗ ಲಿಂಗಮ್ಮ ಹೇಳ್ತಾಳೆ, ಹೌದು ಗುರುಗಳೇ, ನನ್ನ ಅಲ್ಪ ಬುದ್ಧಿಗೆ ನನಗೆ ನಾಚಿಕೆ ಆಗ್ತಿದೆ. ನಾನು ತುಂಬಾ ತಪ್ಪಾಗಿ ನಡ್ಕೊಂಡ್ಬಿಟ್ಟೆ ಆ ಪರಮಾತ್ಮನ ಹತ್ರ, ತಮ್ಮ ಹತ್ರ. ದಯವಿಟ್ಟು ನನ್ನನ್ನ ಕ್ಷಮಾ ಮಾಡಿ. ಆಯ್ತು, ನಾನು ಇನ್ಮೇಲೆ ಭಗವಂತ ಇಟ್ಟಾಗೆ ಇರ್ತೀನಿ, ಸಂತೋಷವಾಗಿ ಬದುಕ್ತೀನಿ ಅಂತ ತಿಳ್ಕೊಂಡು ಗುರುಗಳ ಆಶೀರ್ವಾದ ಪಡ್ಕೊಂಡು ಕೂತ್ಕೋತಾರೆ. ಅವಾಗ ಗುರುಗಳು ಹೇಳ್ತಾರೆ, ನೋಡು ಓಂಕಾರ, ಆಮೇಲೆ ಲಿಂಗಮ್ಮನ್ಗೆ ಹೇಳ್ತಾನೆ, ನೋಡು ಲಿಂಗಮ್ಮ, ನಾನೇನೋ ನಿನಗೆ ಬುದ್ಧಿ ಹೇಳಿದೆ. ನನ್ನ ಮೇಲಿರ್ತಕ್ಕಂಥ ಗೌರವ ಭಕ್ತಿಯಿಂದ ನೀನು ನನ್ನ ಮಾತಿನ ಅರ್ಥ ಮಾಡ್ಕೊಂಡು ಆ ಮಾತಿಗೆ ಒಪ್ಕೊಂಡು ಸುಮ್ಮನಾದಿ ಈಗ ಅಷ್ಟೇನೆ.
ಸುಮ್ನಾಗಿದಿ, ಆದ್ರೆ ನಿಮ್ಮ ಮನಸ್ಸಿನ ಮೂಲೆಯಲ್ಲಿ ಆ ಆಸೆ ಅನ್ನೋದು ನಿನಗಿನ್ನೂ ಹೋಗಿಲ್ಲ. ಅದು ನನಗ್ ಚೆನ್ನಾಗ್ ಗೊತ್ತಿದೆ. ಯಾಕಂದ್ರೆ ಅದು ಬಯಕೆ ಹಂಗೆ ಇರತ್ತೆ. ಮಾತೃ ವಾತ್ಸಲ್ಯ ಅಂದ್ರೆ ಅದು ಹಾಗೆ ಇರುತ್ತೆ. ಇರ್ಲಿ, ಅದು ಒಂದ್ ಕಡೆ ಇರ್ಲಿ. ನೋಡು ಓಂಕಾರ, ಇಷ್ಟು ಇವಾಗಾಗ್ಲೇ ಅವ್ರಿಗೆ 15 ವಯಸ್ಸಿಗೆ ಮದುವೆ ಆಗಿ ಬಂದಿರ್ತಾರೆ ಓಂಕಾರ ಶೆಟ್ಟಿ ಮತ್ತು ಲಿಂಗಮ್ಮ. ಲಿಂಗಮ್ಮನಿಗೆ 15 ವರ್ಷ, ಅವನಿಗೆ ಒಂದು 6 ವರ್ಷ ದೊಡ್ಡವನಿರ್ತಾನೆ. ಇವತ್ತಿಗೆ ಅವ್ರಿಗೆ 15 ವರ್ಷ ಆಗಿರುತ್ತೆ ಮದುವೆ ಆಗಿ. ಓಂಕಾರ ಶೆಟ್ಟಿ ಒಂದು 36ರಿಂದ 37 ವರ್ಷ, ಲಿಂಗಮ್ಮ ಒಂದು 31 ವರ್ಷದವಳು ಇರ್ತಾಳೆ. 15 ವರ್ಷ ಕಳೆದೋಗಿರುತ್ತೆ. ಆದ್ರೂ ಕೂಡ ಅವರು ಜೀವನದಲ್ಲಿ ತುಂಬಾ ಉತ್ಸಾಹಿಗಳಾಗಿರ್ತಾರೆ. ಒಳ್ಳೆ ಜೀವನವನ್ನ, ತುಂಬಾ ಅನ್ಯೋನ್ಯವಾದ ಸಂಸಾರವನ್ನ, ಭಕ್ತಿ ಸಂಸಾರವನ್ನ ನಡೆಸ್ತಾ ಇರ್ತಾರೆ. ಈಗ 15 ವರ್ಷ ಆದ್ರೂ ಮಗು ಆಗಿಲ್ಲ ಅಂತ ಗುರುಗಳು ವಿಚಾರ ಮಾಡಿದಾಗ ಓಂಕಾರನ ಕೇಳ್ತಾರೆ. ಓಂಕಾರ, ಏನಾದ್ರೂ ಶಾರೀರಿಕ ದೋಷ ಏನಾದ್ರೂ ಇದೆಯಾ, ಏನಾದ್ರೂ ಪರೀಕ್ಷೆ ಮಾಡಿಸಿದಿರಾ ಅಂತ ಓಂಕಾರ ಶೆಟ್ಟಿಗೆ ಕೇಳ್ತಾರೆ ಗುರುಗಳು. ಅವಾಗ ಓಂಕಾರ ಶೆಟ್ಟಿ ಹೇಳ್ತಾನೆ, ಇಲ್ಲ ಗುರುಗಳೇ, ಆ ರೀತಿ ಏನು ದೋಷ ಇಲ್ಲ, ನಾವು ಚೆಕ್ ಮಾಡಿಸಿದೀವಿ, ಪರೀಕ್ಷೆ ಆಗಿದೆ ಅಂತ ಹೇಳಿದಾಗ ಗುರುಗಳು ಹೇಳ್ತಾರೆ, ಇದು ಶಾರೀರಿಕ ದೋಷ ಏನೂ ಇಲ್ಲ ಅಂತ ಅಂದಾಗ ಕರ್ಮ ಬಂಧನ ಅಂತ ಒಂದಿರುತ್ತೆ. ಸೊ ಅದು ಏನಾದ್ರೂ ನಿಮಗೆ ವಿಷಯದಲ್ಲಿ ತಡೆ ಹಿಡಿತಾ ಇರಬಹುದು, ಗೊತ್ತಿಲ್ಲ. ಅವಾಗ ಸಂತೋಷದಿಂದ ಗುರುಗಳು ಹೇಳ್ತಾರೆ, ಆಯ್ತು, ನಿಮ್ಮ ವಿಷಯದಲ್ಲಿ ನಾನು ಶಿವನ ಹತ್ತಿರ ಒಂದು ಸಂಕಲ್ಪ ಮಾಡ್ತೀನಿ. ಯಾಕಾಗ್ಬಾರ್ದು, ನಿಮಗೂ ಕೂಡ ಆ ಭಗವಂತನ ಕರುಣೆಯಿಂದ ಒಂದು ಕರುಳಿನ ಕುಡಿ ಬೆಳಿಬಾರ್ದು ಯಾಕ, ವಂಶವಾಹಿನಿಯನ್ನ ಬೆಳೆಸ್ಲಿಕ್ಕೆ ಒಂದು ಮಗು ಆಗ್ಬಾರ್ದು ಯಾಕೆ, ನಾನು ಒಂದು ಶಿವನ ಮುಂದೆ ಒಂದು ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳಿದಾಗ ಲಿಂಗಮ್ಮನಿಗೆ ತುಂಬಾ ಸಂತೋಷ ಆಗುತ್ತೆ. ಗುರುಗಳಿಗೆ ಮತ್ತೊಮ್ಮೆ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಧನ್ಯಳಾದೆ ಗುರುದೇವ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ತುಂಬಾ ಸಂತೋಷದಿಂದ ಹೇಳ್ತಾಳೆ, ಇರ್ಲಿ. ಅವಾಗ ಗುರುಗಳು ಹೇಳ್ತಾರೆ, ಆಗ್ಲಿ, ನಾನು ಸಂಕಲ್ಪ ಮಾಡ್ತೀನಿ, ಆದ್ರೆ ಒಂದು ಷರತ್ತು. ಗುರುಗಳು ಹೇಳ್ತಾರೆ, ಇವಾಗ ಏನಾದ್ರೂ ನಿಮಗೆ ಮಗು ಆದ್ರೆ, ಇವಾಗ ಮಗು ಆಗೋದು ಅದು ಅಸಾಮಾನ್ಯ ಮಗು. ಅದು ಮಗು ಆದಂತ ಮಗು ಮತ್ತೆ ವಾಪಸ್ ಅದು ಶಿವನ ಮುಡಿಗೆ ಸೇರ್ಬೇಕು, ಆ ಪರಮಾತ್ಮನ ಸೇವೆಗೆ ಅದು ಸೇರ್ಬೇಕು, ಇದು ಮಾತು ಅಂತ ಹೇಳಿದಾಗ ಅದು ಅಸಾಧ್ಯವಾದ ಮಗು ಆಗುತ್ತೆ ನಿಮಗೆ. ಅದು ಈ ಜಗವನ್ನ ಉದ್ಧಾರ ಮಾಡ್ಲಿಕ್ಕೆ ಬರ್ತಕ್ಕಂಥ ಚಿಜ್ಯೋತಿ ಆಗುತ್ತೆ. ಅಂತಹ ಮಗುವನ್ನ ನೀವು ಪಡಿತೀರಿ. ಆದ್ರೆ ಅವಳು ಆಧ್ಯಾತ್ಮ ಮಾರ್ಗಕ್ಕೆ ಬರ್ತಾಳೆ. ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಬಂದು ನಿಮ್ಮನ್ನ ಬಿಟ್ಟು ಆಧ್ಯಾತ್ಮದ ಆಗಸದಲ್ಲಿ ಹಾರುವಾಗ ನೀವು ಅದನ್ನ ಪಂಜರದಲ್ಲಿ ಕೂಡಿ ಹಾಕೋ ಪ್ರಯತ್ನವನ್ನ ನೀವು ಮಾಡಬಾರ್ದು ಅಂತ ಹೇಳ್ತಾರೆ ಗುರುಗಳು. ಅವಾಗ ಲಿಂಗಮ್ಮ ಹೇಳ್ತಾಳೆ, ನಿಮ್ಮ ಮಾತನ್ನ ಎಲ್ಲಾದ್ರೂ ಮೀರಲು ಉಂಟೆ ಗುರುಗಳೇ, ನೀವು ಹಾಕಿದ ಗೆರೆ ನಾವು ದಾಟೋದಿಲ್ಲ, ನಮಗೇನಿಲ್ಲ, ನಮಗೆ ಬಂಜೆ ಅನ್ನೋ ಪಟ್ಟ ಸರಿದು ಈ ನಮ್ಮ ಬಾಳು ಬರಡಾಗಿರ್ತಕ್ಕಂಥ ನಮ್ಮ ಬಾಳು ಹಯನಾದ್ರೆ ಸಾಕು, ಒಳ್ಳೆಯ ಸಂಸಾರ ಆದ್ರೆ ಸಾಕು, ಭಗವಂತನ ಕರುಣೆ ನಮಗೆ ಸಿಕ್ಕರೆ ಸಾಕು, ಇನ್ನೇನು ನಾವು ಬೇಡೋದಿಲ್ಲ. ಹಾಗೆ ಹೇಳ್ತಾಳೆ. ಅಂತಹ ಚಿಜ್ಯೋತಿಯನ್ನ, ಅಂತಹ ಜಗವನ್ನ ಬೆಳಗ್ತಕ್ಕಂತ ಜ್ಯೋತಿಯನ್ನ ನಾನು ಪಡೆಯೋ ಅಷ್ಟು ಯೋಗ್ಯತೆ ನನಗಿದೆಯಾ ಅಂತ ಕೇಳ್ತಾಳೆ. ಯಾಕಾಗ್ಬಾರ್ದು, ಅಂತ ಸಮಯ ಇವಾಗ ಬಳಿ ಸಾರಿ ಬಂದಿದೆ. ಆ ಭಗವಂತನ ಕರುಣೆ ನಿಮಗಾಗ್ತಾ ಇದೆ, ಖಂಡಿತ ಆಗುತ್ತೆ. ಆದ್ರೆ ಷರತ್ತಿಗೆ ಮಾತ್ರ ನೀನು ಒಪ್ಕೋಬೇಕು. ಆಯ್ತು ಗುರುದೇವ, ಈ ಜಗವನ್ನ ಉದ್ಧಾರ ಮಾಡ್ಲಿಕ್ಕೆ ಒಂದು ಹೆಣ್ಣು ಮಗು ನಿಮಗೆ ಆಗುತ್ತೆ ಅಂತ ಗುರುಗಳು ಧ್ಯಾನ ಮಗ್ನರಾಗಿ ಒಂದ್ ಸ್ವಲ್ಪ ಹೊತ್ತು ಧ್ಯಾನದಲ್ಲಿ ತೊಳಗ್ಬಿಡ್ತಾರೆ. ಆ ನಂತರ ಕಣ್ ತೆಗೆದು ಹೇಳ್ತಾರೆ, ನಿಮಗೆ ಈ ಜಗವನ್ನ ಉದ್ಧಾರ ಮಾಡ್ಲಿಕ್ಕೆ ಬರ್ತಕ್ಕಂತ ಒಂದು ಹೆಣ್ಣು ಮಗು ಆಗುತ್ತೆ ಅಂತ ಹೇಳ್ತಾರೆ. ಅವಾಗ ಓಂಕಾರೇಶ್ವರಿ ಲಿಂಗಮ್ಮನವರು, ಯಾವ್ದಾದ್ರೂ ಸರಿ, ನಮ್ಮ ಗಂಡು ಹೆಣ್ಣು ಭೇದ ಭಾವ ಇಲ್ಲ, ನಮ್ಮ ಬಾಳನ್ನ ಬೆಳಗ್ಲಿಕ್ಕೆ ಒಂದು ಮಗು ಆದ್ರೆ ಸಾಕು, ನಮಗೆ ಸಂತೋಷ ಅಂತ ಹೇಳಿದಾಗ, ಆಯ್ತು, ನೀವು ಇವತ್ತು ಹೋಗಿ ಇವತ್ತು ಇಡೀ ದಿನ ದೇವರ ಧ್ಯಾನ, ಒಳ್ಳೆಯ ಸಂಕಲ್ಪವನ್ನ ಮನಸ್ಸಿನಲ್ಲಿ ಮಾಡಿಕೊಂಡು ದೇವರ ಧ್ಯಾನ ಮಾಡ್ತಾ ಇರಿ. ನಾಳೆ ಸೂರ್ಯೋದಯಕ್ಕಿಂತ ಮುಂಚೆ ಮಿಂದು ಮಡಿಯುಟ್ಟು ಇಲ್ಲಿಗೆ ಇಬ್ರು ಸಿದ್ಧರಾಗಿ ಬೆಳಗ್ಗೆ ಬೇಗ ರೆಡಿಯಾಗಿ ಇಲ್ಲಿ ಇರ್ಬೇಕು. ನಾನು ಪೂಜೆ ಕೂತಿರ್ತೀನಿ, ನೀವು ಬಂದು ದೇವರ ಪೂಜಾ ಕೋಲೆಗೆ ಬಂದು ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಅವಾಗೆ ಸಂಭ್ರಮನೇ ಸಂಭ್ರಮ ಲಿಂಗಮ್ಮನಿಗೆ.
ಈಗಲೇ ಮಗು ಆಗ್ಬಿಟ್ಟಿದೇನೋ ಅಂತ ಅಷ್ಟು ಸಂಭ್ರಮ, ಸಂತೋಷ ಲಿಂಗಮ್ಮನಿಗೆ. ಲಿಂಗಮ್ಮನ ಸಂತೋಷ ನೋಡಿ ಓಂಕಾರ ಶೆಟ್ಟಿಗೂ ಕೂಡ ಆಕೆಯ ಸಂತೋಷವನ್ನು ನೋಡಿ ತುಂಬಾ ಸಂತೋಷ ಆಗುತ್ತೆ. ಹಾಗೆ ಏನು ಗುರುಗಳ ಸೇವಕ ಇರ್ತಾನೆ ಶಿವಪುತ್ರಯ್ಯ ಅಂತ. ಅವನನ್ನ ಕರೆದ್ಬಿಟ್ಟು ಹೇಳ್ತಾರೆ ಗುರುಗಳು, ನೋಡು ನಾಳೆ ನಾನು ಬೆಳಗ್ಗೆ ಬೇಗ ಎದ್ದು ಪೂಜೆ ಕೂತ್ಕೊಂಡಿರ್ತೀನಿ, ಪೂಜೆಗೆ ತೊಂದರೆ ಮಾಡಬೇಡ. ಹಾಗೆ ಓಂಕಾರ ಶೆಟ್ಟಿ ಲಿಂಗಮ್ಮನವರು ಬೆಳಗ್ಗೆ ಬೇಗ ಬರ್ತಾರೆ. ಏನು ತೊಂದರೆ ಏನು ಗಲಾಟೆ ಮಾಡಿದಾರ ಅವ್ರಿಗೆ ನಿಧಾನಕ್ಕೆ ಅವ್ರಿಗೆ ಪೂಜೆಗೆಲ್ಲ ಅಣಿ ಮಾಡು, ಬಾಗಿಲು ತೆಗೆದವ್ರಿಗೆ ಪೂಜಾ ಕೋಲಿಗೆ ಕಳುಹಿಸ್ಕೊಡು ಅಂತ ಹೇಳಿ ಗುರುಗಳು ತಮ್ಮ ಇದಕ್ಕೆ ವಿಶ್ರಾಂತಿ ಸ್ಥಳಕ್ಕೆ ಹೋಗ್ತಾರೆ. ಇಬ್ರು ಕೂಡ ಗುರುಗಳಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿ ಆಶೀರ್ವಾದ ಮಾಡಿ ಸಂತೋಷವಾಗಿ ಮನೆಗೆ ಹೋಗ್ತಾರೆ. ಇನ್ನ ಶಿವಪುತ್ರಪ್ಪ ಇರ್ತಾನಲ್ಲ, ಆಶ್ಚರ್ಯ ಆಗುತ್ತೆ, ಯಾಕಿದು ಹೀಗೆ ಅಂತ ಹೇಳ್ಬಿಟ್ಟು. ಏನು ಪ್ರಶ್ನೆ ಕೇಳಿದಿರ ಗುರುಗಳ ಮಾತಿಗೆ ಸಮ್ಮತಿ ಕೊಟ್ಟು ಆಯ್ತು ಅಂತ ಹೇಳ್ಬಿಟ್ಟು ಶಿವಪುತ್ರಪ್ಪನು ತನ್ನ ವಿಶ್ರಾಂತಿ ಗೃಹಕ್ಕೆ ಹೋಗ್ತಾನೆ. ಹೀಗೆ ಇಬ್ರು ಹೋಗ್ತಾರೆ, ತುಂಬಾ ಸಂತೋಷದಿಂದ ಮನೆಗೆ ಹೋಗ್ತಾರೆ. ಬೆಳಗಿನ ಪೂಜೆ ಗೊತ್ತಲ್ಲ, ಇನ್ನ ತುಂಬಾ ಸಂತೋಷದಿಂದ ಇರ್ತಾರೆ. ಬೆಳಗಿನ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಳ್ಳಕ್ಕೆ ಹೋಗ್ತಾರೆ. ಇನ್ನ ಊರಲ್ಲಿ ಉಡುತಡಿಯಲ್ಲಿ ತುಂಬಾ ಅಂದ್ರೆ ಒಂದು 15-20 ದಿನದಿಂದ ತುಂಬಾ ಮಳೆ ಆಗ್ತಿರ್ತದೆ. ಇಲ್ಲಿ ಮಾತಾಜಿಯವರು ಮಳೆಯ ಬಗ್ಗೆ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ. ಆಮೇಲೆ ಉಡುತಡಿಯ ಪ್ರಕೃತಿ ಸೌಂದರ್ಯದ ಬಗ್ಗೆ ಬರೀತಾರೆ. ಅಂದ್ರೆ 10-15 ದಿನದಿಂದ ತುಂಬಾ ಮಳೆ, ಜೋರಾದ ಮಳೆ ಹಿಡಿದಿರುತ್ತೆ, ಮಳೆನೇ ಬಿಟ್ಟಿರೋದಿಲ್ಲ. 15-20 ದಿನದಿಂದ ಮಳೆ ಬೆಳಕನ್ನೇ ಕಂಡಿರೋದಿಲ್ಲ ಎಲ್ರು, ಸೂರ್ಯನ ಬೆಳಕನ್ನ. ಮತ್ತೆ ಎಡೆಗುಂಟೆ ಹೊಡಿಲಿಕ್ಕೂ ಕೂಡ ಮಳೆ ಬಿಟ್ಟಿರೋದಿಲ್ಲ. ಹೀಗೆ ರೈತರ ಬಗ್ಗೆ ತುಂಬಾ ಚೆನ್ನಾಗಿ ಬರೀತಾರೆ. ಗೊತ್ತಿಲ್ಲ, ಅವತ್ತು ಓಂಕಾರ ಶೆಟ್ಟಿ ಲಿಂಗಮ್ಮ ಹೋಗ್ಬೇಕಲ್ಲ ದೇವಸ್ಥಾನಕ್ಕೆ, ಸಂಭ್ರಮದಿಂದ ಹೋಗ್ಬೇಕು. ಅವತ್ತೇ ದಿನಾನೇ ಗೊತ್ತಿಲ್ಲ, ದೇವ್ರ ದಯದಿಂದ ಅವತ್ತು ಒಳ್ಳೆ ಬಿಸಿಲು, ಸೂರ್ಯೋದಯ ಆಗುತ್ತೆ. ಸೂರ್ಯನ ಕಿರಣಗಳು ಪ್ರಕಾಶಮಾನವಾಗಿ ಬಿದ್ದಿರುತ್ತೆ. ಆ ಒಂದು ಚಿತ್ರ ನಿಮ್ ಕಣ್ ಮುಂದೆ ಬರ್ಬೇಕು. ಅಷ್ಟು ಚೆನ್ನಾಗಿ ಊರಲ್ಲಿ ಕಳೆ ಎಲ್ಲ ಶುರುವಾಗುತ್ತೆ. ಇವರೆಲ್ಲ ತಮ್ಮ ದಿನಚರಿ, ಬೆಳಗಿನ ಪೂಜೆ ಎಲ್ಲ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ತುಂಬಾ ಖುಷಿಯಿಂದ ರೆಡಿ ಆಗ್ತಿರ್ತಾರೆ. ಅವಾಗ ಓಂಕಾರ ಶೆಟ್ಟಿ ಲಿಂಗಮ್ಮನವ್ರನ್ನ ಗಮನಿಸ್ತಾನೆ. ಅವಳ ಮುಖದಲ್ಲಿರ್ತಕ್ಕಂಥ ಕಳೆಯನ್ನ, ಸಂತೋಷವನ್ನ ಗಮನಿಸಿ ತುಂಬಾ ಆನಂದ ಪಡ್ತಾನೆ. ಎಂತಹ ಹೆಂಡತಿಯನ್ನ ಪರಮಾತ್ಮ ನನಗೆ ಕರುಣಿಸಿದ, ಇವಳ ಸಂತೋಷವನ್ನ ನೋಡ್ಲಿಕ್ಕೆ ಒಂದು ಚಂದ ಅಂತ ತುಂಬಾ ಸಂತೋಷ ಪಡ್ತಾನೆ. ಇಬ್ಬರು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಮಾತಾಡ್ತಾ ಹೋಗ್ತಾರೆ, ತುಂಬಾ ಸಂತೋಷವಾಗಿ ಅನ್ಯೋನ್ಯವಾಗಿ ಮಾತಾಡ್ತಾ ಹೋಗ್ತಾರೆ. ಲಿಂಗ, ಇವತ್ತು ನೀನು ಎಷ್ಟು ಸುಂದರವಾಗಿ, ಎಷ್ಟು ಸಂತೋಷವಾಗಿ, ನಿನ್ನ ಮುಖದಲ್ಲಿ ಆ ಸೂರ್ಯನ ಕಿರಣಗಳ ಚುಕ್ಕಿಯ ಬೆಳಕನ್ನ ನಿನ್ನ ಮುಖದಲ್ಲಿ ಕಂಡೆ, ತುಂಬಾ ಸುಂದರವಾಗಿ ಇವತ್ತು ನೀನು ಕಾಣಿಸ್ತಾ ಇದೀಯಾ ಅಂತ ಹೆಂಡತಿನ ಪ್ರೀತಿಯಿಂದ ಮಾತಾಡ್ತಾನೆ ಹೋಗ್ತಾ ಇರ್ಬೇಕಾದ್ರ ದಾರಿಲಿ. ಅವಾಗ ಲಿಂಗಮ್ಮ ಹೇಳ್ತಾಳೆ, ಸಾಕು ಸಾಕು ನಿಮ್ಮ ಹೊಗಳಿಕೆ, ಅದ್ರಲ್ಲಿ ಏನಿದೆ, ನಾನು ಇರೋ ಹಂಗೆ ಇದ್ದೀನಿ ಅಂತ ಲಿಂಗಮ್ಮ ಹೇಳ್ತಾಳೆ. ಇಲ್ಲ, ಇವತ್ತ ಇರ್ತಕ್ಕಂಥ ನಿನ್ನ ಖುಷಿನೇ ಬೇರೆ, ಇಲ್ಲಿವರೆಗೂ ಇರ್ತಕ್ಕಂಥ ಖುಷಿನೇ ಬೇರೆ, ತುಂಬಾ ಮುದ್ದಾಗಿ ಕಾಣಿಸ್ತಾ ಇದೀಯಾ ಅಂತ ಪ್ರೀತಿಯಿಂದ ಮಾತಾಡ್ತಾ ಗುರುಗಳ ಮಠದ ಕಡೆಗೆ ಧಾವಿಸಿ ಬರ್ತಾರೆ. ಅಲ್ಲಿ ಶಿವಪುತ್ರಪ್ಪ ನಿಂತಿರ್ತಾನೆ ಹೊರಗಡೆ, ಗಾರ್ಡನ್ ಹತ್ರ ನಿಂತ್ಕೊಂಡು ಅವ್ರನ್ನ ಬರ್ಮಾಡ್ಕೊಳ್ತಾನೆ. ಕಾಲ್ ತೊಳ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಕಾಲ್ ತೊಳ್ಕೊಂಡು ಒಳಗಡೆ ಇಬ್ರು ದಂಪತಿಗಳು ದೊಡ್ಡ ಹರಿವಾಣದಲ್ಲಿ, ಇಬ್ರು ಒಂದೊಂದು ಹರಿವಾಣ ಇಟ್ಕೊಂಡಿರ್ತಾರೆ. ಹರಿವಾಣದಲ್ಲಿ ಹಣ್ಣು ಹಂಪಲು ಪೂಜಾ ಸಾಮಾನೆಲ್ಲ ತಗೊಂಡು ಬರ್ತಾರೆ. ಆಯ್ತು, ನೀವು ಸೌಂಡ್ ಮಾಡಬೇಡಿ, ನಿಧಾನಕ್ಕೆ ಹೋಗಿ ಪೂಜಾ ಕೋಣೆ ಒಳಗಡೆ ಹೋಗಿ ಕೂತ್ಕೊಳ್ಳಿ, ಪೂಜಾ ಸಾಮಗ್ರಿಗಳನ್ನೆಲ್ಲ ನಾನು ರೆಡಿ ಮಾಡಿದ್ದೀನಿ, ಪೂಜೆನೂ ಕೂಡ ಮಾಡ್ಕೊಳ್ಳಿ ಅಂತ ತಿಳ್ಕೊಂಡು ಶಿವಪುತ್ರಪ್ಪ ಹೇಳಿ ಅವರನ್ನ ಒಳಗಡೆ ಕಳಿಸ್ತಾನೆ. ಒಳಗಡೆ ಪೂಜಾ ಕೋಣೆ ಅಂದ ತಕ್ಷಣ ನಿಮ್ಗೆ ಕಲ್ಪನೆ ಬರಬೇಕು, ಅಲ್ಲಿ ಎಲ್ಲ ಧೂಪ ಎಲ್ಲ ಹಾಕಿರ್ತಾರೆ, ಒಳ್ಳೆ ಹಿತವಾದ ವಾತಾವರಣ, ಘಮ ಘಮ ವಾಸನೆ ಎಲ್ಲ ಇರುತ್ತೆ. ಗುರುಗಳು ಅವರ ಪೀಠದಲ್ಲಿ ಕೂತ್ಕೊಂಡು ಧ್ಯಾನಸ್ಥರಾಗಿರ್ತಾರೆ. ಅವರು ಬಹಿರ್ ಪ್ರಪಂಚದಲ್ಲಿ ಎಚ್ಚರ ಇರೋದಿಲ್ಲ, ಧ್ಯಾನ ಮಾಡ್ತಾ ಕೂತ್ಕೊಂಡಿರ್ತಾರೆ. ಇಬ್ರು ದಂಪತಿಗಳು ಅವ್ರ ಎದುರುಗಡೆ ಕೂತ್ಕೊಂಡು ಅವರು ಕೂಡ ಮತ್ತೊಮ್ಮೆ ಇಷ್ಟಲಿಂಗ ಪೂಜೆಯನ್ನ ಮಾಡ್ಕೊಳ್ತಾರೆ. ಗುರುಗಳನ್ನ ನೋಡ್ತಾರೆ, ತುಂಬಾ ಸಂತೋಷ ಆಗುತ್ತೆ ಇಬ್ರು ದಂಪತಿಗಳಿಗೆ. ಗುರುಗಳ ಮುಖದಲ್ಲಿ ಏನೋ ಒಂದು ಕಳೆ, ಅವ್ರು ಏನೋ ಒಂದು, ಹೇಗ್ ಹೋಗಿರ್ತಾರೆ ಗುರುಗಳು ಪೂಜಾ ಕೋಣೆಗೆ ಅಂದ್ರೆ, ಇಲ್ಲ ಇವತ್ತು ಈ ದಂಪತಿಗಳಿಗೆ
ದಂಪತಿಗಳ ಒಂದು ಇಷ್ಟಾರ್ಥವನ್ನ ಸಿದ್ಧಿ ಮಾಡ್ಕೊಂಡೇ ಬರ್ತೀನಿ ನಾನು ಅನ್ನೋ ಒಂದು ಹಠದಲ್ಲಿ, ಯುದ್ಧಕ್ಕೆ ಹೋದಾಗ ನಾವು ಹೇಗೆ ಹೋಗ್ತೀವಲ್ಲ, ಗೆದ್ದೇ ಗೆಲ್ತೀವಿ ಇವತ್ತು ಯುದ್ಧದಲ್ಲಿ ಅನ್ನೋ ಆ ಒಂದು ಛಲದಲ್ಲಿ, ಆ ಒಂದು ಪ್ರೀತಿಯಲ್ಲಿ ಭಗವಂತನಿಗೆ ಪೂರ್ಣ ಶರಣಾಗತಿಯಾಗಿ ಪೂಜ್ಯರು ಕೂತಿರ್ತಾರೆ ಪೂಜೆಗೆ. ಅವರ ಮುಖದಲ್ಲಿ ಆ ಎಲ್ಲ ಸಂದರ್ಭಗಳು, ಆ ಎಲ್ಲ ಭಾವನೆಗಳನ್ನ ಇವರಿಬ್ರು ಗುರುತಿಸ್ತಾರೆ ದಂಪತಿಗಳು. ಹೀಗೆ ನಡೀತಾ ಇರ್ಲಿ, ಪೂಜೆ ಕೂತಿರ್ಲಿ ಗುರುಗಳು, ಆಮೇಲೆ ದಂಪತಿಗಳು. ಇನ್ನ ಉಳಿದಿದ್ದನ್ನ ನಾಳಿನ ದಿನ ನೋಡೋಣ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣು ಶರಣ.